ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿ ಮಾರುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿ ಮಾರುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಬಡವರಿಗೆ ಭೂಮಿ ನೀಡಿದ ರಾಜ್ಯ ಕೇಂದ್ರ ಸರ್ಕಾರಕ್ಕೆ. ಇವತ್ತು ಅಖಿಲ ಭಾರತದ ಮಟ್ಟದ ಪ್ರತಿಭಟನೆಗೆ, ಸಾರ್ವತ್ರಿಕ ಮುಷ್ಕರಕ್ಕೆ ರೈತ ಕಿಸಾನ್ ಮೋರ್ಚಾ ಮತ್ತು JCTU ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆ ಕರೆಯನ್ನು ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಇವತ್ತು ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ಇದನ್ನು ಬೆಂಬಲಿಸಿ ಬಡವರಿಗೂ ಭೂಮಿ ಸಿಗಬೇಕು, ಬಡವರು ವಸತಿ ಸಿಗಬೇಕು ಅಂತೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತಿದ್ದೇವೆ. ಈ ದೇಶದ ಸಂಪತ್ತು, ಈ ದೇಶದ ಭೂಮಿ ಬಡವರಿಗೆ ಸಿಗಬೇಕು. ನಿಜವಾದ ಭೂಮಿಯ ವಾರದ್ದಾರು ಈ ನೆಲದ ಜನರು, ಬಡ ಜನರು. ಆದರೆ ಈ ಭೂಮಿಯನ್ನು ಕೇಂದ್ರ ಸರ್ಕಾರ ಅಮೇರಿಕ ಕಂಪನಿಗಳಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿದೆ. ಮೊನ್ನೆ ಕೂಡ ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದಾರೆ. ಈ ದೇಶದ ಕೃಷಿ ಭೂಮಿಯನ್ನು ವಿದೇಶಿಗಳಿಗೆ ಬಿಟ್ಕೊಡ್ತೀವಿ ಅಂತೇಳಿ ಅಂತ. ಹಾಗಾದರೆ ನಮ್ಮ ರೈತರು ಇಲ್ಲಿ ಹೋಗಬೇಕು, ಬಡ ಜನರು ಇಲ್ಲಿ ಹೋಗಬೇಕು. ಒಂದು ಕಡೆ ಬಗರ್ಕಂ ಸಾಗುವಳಿದಾರರು ಲಕ್ಷಾಂತರ ಸಂಖ್ಯೆ ದೇಶಾದ್ಯಂತ ಅರಣ್ಯ ಮತ್ತು ಸರ್ಕಾರಿ ಭೂಮಿಗಳ ಅಧೀನದಲ್ಲಿ ಅರ್ಜಿ ಹಾಕೊಂಡು ಕಾಯ್ತಾ ಇದ್ದಾರೆ. ಆದರೆ ಯಾವುದು ಅವ್ರ ಭೂಮಿ ಹಕ್ಕುಗಳು ಕೊಡದೆ ಇರೋ ಭೂಮಿಯನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಕಡೆ ಕಾರ್ಮಿಕರನ್ನ 8 ಗಂಟೆಯಿಂದ 12 ಗಂಟೆ ತನಕ ಕೆಲಸ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. 8 ರಿಂದ 12 ಗಂಟೆ ತನಕ ಯಾರಾದರೂ ಬದುಕು ಸಾಧ್ಯನಾ? ಇವತ್ತು ಭಾಳ ಅವೈಜ್ಞಾನಿಕವಾದ ರೀತಿಯಲ್ಲಿ ಕಾರ್ಮಿಕರನ್ನ ಹಿಂಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ರೈತ ಸಮುದಾಯವನ್ನು ಬೀದಿ ಪಾಲು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಭೂ ರೈತರನ್ನೆಲ್ಲ ಕೂಡ ಜೀತಗಳಾಗಿ ಅಥವಾ ಗುಲಾಮರನ್ನಾಗಿ ಮಾಡಿಸುವಂಥ ನೀತಿಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಾವು ಯಾರು ಕೂಡ ಈ ನೀತಿಯನ್ನು ಒಪ್ಪೋದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಇವತ್ತೇನು ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ಬಡವರ ವಿರೋಧಿ ನೀತಿಯನ್ನು ಜಾರಿ ಮಾಡ್ತಾ ಇದೆ. ಅದನ್ನು ಸಾರಾಸಗಟವನ್ನು ತಿರಸ್ಕರಿಸ್ತೇವೆ. ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಿಮ್ಮ ದೇಶಭಕ್ತಿಯ ಕಪಟತನ ನಮಗೆ ಅರ್ಥ ಆಗಿದೆ. ನೀವು ಯಾವುದೇ ದೇಶಭಕ್ತರಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇದೆ. ನಿಜಕ್ಕೂ ನೀವು ಈ ದೇಶವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರೋ ಹೊರತಾಗಿ ದೇಶ ಉಳಿಸ್ಲಿಕ್ಕಲ್ಲ. ನಾವು ಯಾವುದೇ ಪ್ರಾಣವನ್ನು ತೆತ್ತಾದರೂ ಈ ದೇಶವನ್ನು, ಈ ದೇಶ ಸಂಪತ್ತನ್ನು ಉಳಿಸ್ಕೊಳ್ತೀವಿ. ನಾವು ನಿಮಗೆ ಯಾವುದೇ ಕಾರಣಕ್ಕೂ ಆ ಥರದ ಅಧಿಕಾರವನ್ನು ಕೊಡೋದಿಲ್ಲ. ಎಲ್ಲ ದುಡಿಯುವ ಜನ ಒಗ್ಗಟ್ಟಾಗಿ ಈ ಕೇಂದ್ರ ಸರ್ಕಾರವನ್ನು ಧಿಕ್ಕರಿಸ್ತೀವಿ. ಜೊತೆಗೆ ಬರುವ ದಿನಗಳಲ್ಲಿ ನಿಮ್ಮನ್ನು ಈ ದೇಶದಲ್ಲಿ ಅಧಿಕಾರಕ್ಕೆ ಉಳಿಯದ ರೀತಿಯಲ್ಲಿ ಮಾಡ್ತೀವಿ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರ ಕೊಡ್ತೀವಿ. ಅದೇ ರೀತಿ ರಾಜ್ಯ ಸರ್ಕಾರಗಳು ಕೂಡ ಬಡ ಜನರ ವಿರೋಧಿಯಾದ ನೀತಿಗಳು ಜಾರಿ ಮಾಡಿದ್ದೇ ಆದರೆ ನಿಮಗೂ ಅದೇ ಗತಿ ಆಗುತ್ತೆ. ನಾವು ಕೂಡ ನಿಮ್ಮನ್ನು ಧಿಕ್ಕರಿಸ್ತೀವಿ ಅಂತ ಹೇಳಿದ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿ ಕುಮಾರ ಸಮತಳ ರಾಜ್ಯ ಕಾರ್ಯದರ್ಶಿ. ನಮಸ್ಕಾರ. ಕಾರ್ಯಕರ್ತರಿಗೆ ಏನು ಅನ್ಯಾಯ ಆಗುತ್ತೋ ಆ ಅನ್ಯಾಯವನ್ನು ಖಂಡಿಸಿ ಈ ಸುಮಾರು ಒಂದು ನಾವು ಭೂಮಿಯ ವಸತಿ ಹೇಳ್ಬೇಕಂದ್ರೆ 30-40 ವರ್ಷಗಳಿಂದ ಏನು ಈ ಬಡಜನರು ಭೂಮಿಯನ್ನು ಹೊಡಿತಾ ಬಂದಿದ್ದಾರೆ. ಆದರೆ ಇವತ್ತು ಯಾವುದೇ ಒಂದು ಸರ್ಕಾರಗಳು ತಾವು ಅಧಿಕಾರಕ್ಕೆ ಬರುವ ಮೊದಲು ಭೂಮಿಯನ್ನು ಖಂಡಿತವಾಗಿ ಸರಿ ನಮ್ಮ ಸರ್ಕಾರದಲ್ಲಿ ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಡ್ತಿದ್ದಾರೆ. ಆದರೆ ಯಾವ ಸರ್ಕಾರಗಳು ಇವತ್ತು ಭೂಮಿ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಏನು ಇವು ಸುಮಾರು ಈಗ 80ರ ದಶಕದಿಂದ ಈ ಕಡೆಗೆ 26ರವರೆಗೆ 2026ರವರೆಗೂ ಕೂಡ ಈ ಭೂಮಿಯನ್ನು ಕೊಡ್ತೀವಿ ಅಂತ ಆಶ್ವಾಸನೆ ಹೇಳ್ತಿದ್ದಾರೆ. ಹೊರತು ಇವತ್ತಿನವರೆಗೂ ಕೂಡ 30-40 ವರ್ಷಗಳಿಂದ ಕೂಡ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಏನನ್ನ ಕೇಳಿದರೆ ಇವತ್ತು ಒಂದು ಸಬೂಬು ಹೇಳ್ತಾರೆ, ಇಲ್ಲ ನಾವು ಇದನ್ನು ಜಂಟಿ ಸರ್ವೆ ಮಾಡಬೇಕು, ಇದು ಫಾರೆಸ್ಟಿಗಿದೆ, ಇದು ಹುಲ್ಬನ್ನಿ ಕೊಡೋಕ್ಕೆ ಬರೋಲ್ಲ, ಇದು ಗೋಮಾಳ ಭೂಮಿ ಕೊಡೋಕ್ಕೆ ಬರೋಲ್ಲ. ಮತ್ತು ಇವ್ರು ಕೊಡೋ ಭೂಮಿಗಳು ಯಾವುದು ರೈತರು ಹೊಡೆದಿರ್ತಕ್ಕಂಥದ್ದು ಇಲ್ಲ 100-90% ಗೋಮಾಳದಲ್ಲಿ ಮತ್ತು ಅಲ್ಪ ಸ್ವಲ್ಪ ಅರಣ್ಯದಲ್ಲಿ ಮತ್ತು ಉಳಿದ ಹುಲ್ಬನ್ನಿ ಖರಾಬ್ಗಳಲ್ಲಿ ಇವತ್ತೆಲ್ಲ ರೈತರುಗಳು ಕೂಡ ಹೊಡೆದ್ವಿ. ನಾವು ಸುಮಾರು ಒಂದು 70,000 ಜನ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಇವತ್ತು 6 ತಾಲೂಕುಗಳಲ್ಲಿ ಭೂಮಿಯನ್ನು ಸಾగు ಮಾಡ್ಕೊಂಡು ಬರ್ತಕ್ಕಂಥ ಸರ್ಕಾರಗಳಿಗೆ ಇವತ್ತಿನವರೆಗೂ ಕೂಡ ಯಾವುದೇ ಒಂದು 2.5 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಕೊಡೋದಕ್ಕಿಂತ ಮೊದಲೇ ಮಾತು ಕೊಟ್ಟಿದ್ರು, ನಮ್ಮ ಸರ್ಕಾರವನ್ನು ಇವತ್ತು ನೀವು ಗೆಲ್ಲಿಸ್ಕೊಟ್ಟದ್ದೇ ಬದ್ದಾದರೆ ನಮ್ಮ ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಎಲ್ಲ ಕರ್ನಾಟಕ ರಾಜ್ಯದ ಸುಮಾರು 33.5 ಲಕ್ಷ ಏನು ಅರ್ಜಿದಾರರ 57-53ರಲ್ಲಿ ಅವರೆಲ್ಲರಿಗೂ ಕೂಡ ಭೂಮಿ ಕೊಡಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟಿತ್ತು. ಆದರೆ ಕೊಟ್ಟ ಮಾತಿಗೆ ಇವತ್ತು ಏನು ಕಿಂಚಿತ್ತು ಕೂಡ ಬೆಲೆ ಇಲ್ಲದ ರೀತಿಯಲ್ಲಿ ನಮಗೂ ಏನು ಭೂಮಿ ಹೊಡೆದಿರ್ತಕ್ಕಂಥ ರೈತರಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಅವರು ಇದು ಮಾಡ್ತಾರೆ. ನಮ್ಮ ಒಂದು ಕೇಂದ್ರ ಸಮಿತಿ ಏನೈತೆ ಸುಮಾರು ಸರಿ ತಿಂಗಳಿಗೆ 2 ಸರಿ 3 ಸರಿ ನಿಯೋಗ ಮುಖ್ಯಮಂತ್ರಿಗಳ ಕಂದಾಯ ಮಿನಿಸ್ಟರ್ ಈಶ್ವರ ಖಂಡ್ರೆ, ಜಮೀರ್ ಅಹ್ಮದ್ ಎಲ್ಲ ಒಂದು ಮಿನಿಸ್ಟ್ರುಗಳನ್ನು ಕಾಣ್ತಾ ಐತೆ. ಅದಕ್ಕೆ ಹೈ ಲೆವೆಲ್ ಕಮಿಟಿ ಅಂತ ಮಾಡ್ಕೊಂಡತ್ತೆ ವಿಧಾನಸೌಧ ಮಟ್ಟದಲ್ಲಿ.
ಆ ವಿಧಾನಸೌಧ ಮಟ್ಟದಲ್ಲಿ ಕೂಡ ನಮ್ಮ ನುರಿತರು ಕೇಳಿದರೆ ಅವ್ರಿಗೆ ಕೊಡ್ತೀವಿ, ಬೆಳಗಾಂ ಅಧಿವೇಶನದಲ್ಲಿ ಪಾಸ್ ಮಾಡ್ಕೊಂಬರ್ತೀವಿ, ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಆದ ಒಂದು ಸಪ್ರೇಟ್ ಆದ ಮೀಟಿಂಗ್ ಕರಿತೀವಿ, ಅದರಲ್ಲಿ ನೀವು ಜೊತೆಗೆ ಬನ್ನಿ, ಎಲ್ಲ ಕೂಡಿ ಒಂದು ವಿಮರ್ಶನೆ ಮಾಡೋಣ, ಯಾವ ಜನಗಳಿಗೆ ಕೊಡಬೇಕು, ಯಾವ ಜನಗಳಿಗೆ ಕೊಡಬಾರ್ದು, ಭೂಮಿ ಇರೋರಿಗೆ ಕೊಡಬೇಕು, ಭೂಮಿ ಇಲ್ಲದರಿಗೆ ಕೊಡಬೇಕು, 57 ಕೊಡಬೇಕು, 53 ಕೊಡಬೇಕು ಅಂತ ಒಂದು ವಿಮರ್ಶಾತ್ಮಕವಾದ ಒಂದು ಚರ್ಚೆಯನ್ನು ಮಾಡಿ ನಿಮ್ಮ ಮುಖಾಂತರನೇ ನಾವು ಎಲ್ಲ ಜಿಲ್ಲೆಗಳಿಗೆ 31 ಜಿಲ್ಲೆಗಳು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ ಬರ್ತಾ ಇದ್ದಾರೆ. ಆದರೆ ಇವತ್ತು ನಾವು ಕೇಳ್ತಲೇ ಇದ್ವಿ, ಇವತ್ತಿನವರೆಗೂ ಈ ಒಂದು ಭೂಮಿ ಕೊಡೋದ್ರಲ್ಲಿ ಯಾವುದೋ ಚಾಚನೂ ತಪ್ಪಲ್ಲ. ಮೊನ್ನೆ ತಾನೇ ಈ 3 ದಿನ ಮುಂಚೆ ತಹಸೀಲ್ದಾರ್ ಹತ್ರ ಹೋದ್ವಿ, ಚಿತ್ರದುರ್ಗ ತಹಸೀಲ್ದಾರ್ ಹತ್ರ ಹೋದಾಗ ಅವರು ಇಲ್ಲ ಸರ್ ನಮಗೆ ಹೇಳಿರೋದು 53 ಮಾತ್ರ ಹೇಳಿದ್ದಾರೆ, ಟೋಟಲಿ 57 ಏನು ಅರ್ಜಿ ಹಾಕಿದಾರೋ ಟೋಟಲಿ ನಾವು ರಿಜೆಕ್ಟ್ ಮಾಡೋಕ್ಕೆ ಆದೇಶ ಆಯಿತು, ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮ ಸರ್ ಇಲ್ಲ ಸರ್ ನಾವು ಮುಂದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾತಾಡ್ತೀವಿ, 53 ಆಗಲಿ, ನೀವು ಯಾವ ಮಟ್ಟಕ್ಕೆ ತಂದಿದ್ರಿ ಅರ್ಜಿನ, ಯಾರಿಗೆ ಕೊಡಬೇಕಂತ ಇದು ಮಾಡಿದ್ರಿ, ಭೂಮಿ ಇಲ್ದರಿಗೆ ಕೊಡ್ಬೇಕಂತಂದರೆ ಭೂಮಿ ಇದ್ದರಿಗೆ ಕೊಡಬೇಕಂತ ಮತ್ತೆ ಇದು ಮಾಡ್ಕೊಂಡ್ರೆ ಯಾವನ್ನು ಆಯ್ಕೆ ಮಾಡ್ಕೊಳ್ತೀವಿ, ನಿಮಗೆ ಟೋಟಲಿ ನಮಗೆ ಒಂದು ಚಿತ್ರಣ ಕೊಡಬೇಕು, ತಾಲೂಕಿಂದ ಆಯಾ ತಾಲೂಕುಗಳು ಚಿತ್ರಣ ನಮಗೆ ಕೊಡಬೇಕು, ನೀವು ಯಾರಿಗೆ ಆಯ್ಕೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಲ್ಲ ಅವ್ರು ಯಾರು ಫಲಾನುಭವಿಗಳು ನಮಗೆ ಅಲ್ಲಿ ಪಟ್ಟಿ ಕೊಡಬೇಕು ಅಂತ ಕೇಳಿದಾಗ ಅವರು ಸರ್ ಪರ್ಟಿಕ್ಯುಲರ್ ಕೊಡ್ರಿ, ಒಬ್ಬೊಬ್ಬ ವ್ಯಕ್ತಿನೇ ಒಂದು ಸರ್ವೆ ನಂಬರ್ ಹಾಕಿ ನಮ್ಗೆ ಅರ್ಜಿ ಕೊಡಬೇಕು, ಆಗ ಮಾತ್ರ ಕೊಡೋಕ್ಕೆ ಸಾಧ್ಯತೆ. ನಾವು ಸಂಘಟನೆಯರಾಗಿ ಆ ಥರ ಕೇಳೋಕ್ಕೆ ಸಾಧ್ಯ ಇಲ್ಲ. ಸಂಘಟನೆಯರೇ ಕೇಳಿದ್ದಕ್ಕೆ ಅವ್ರು ಉತ್ತರ ಕೊಡಲೇಬೇಕು. ಟೋಟಲಿ ಆಯಾ ತಾಲೂಕಿಗಳ 50, 53, 57 ಅರ್ಜಿಗಳನ್ನು ಸಬ್ಸೆಪ್ರೇಟಾಗಿ ಏನಾಗಿದ್ದಾವೆ ಅನ್ನೋದು, ಯಾವ ಹಂತದಲ್ಲಿದ್ದಾವೆ ಅನ್ನೋದನ್ನ ನಮಗೆ ಉತ್ತರ ಕೊಡಬೇಕಾಗುತ್ತೆ. ಅವ್ರು ಸಬೂಬು ಹೇಳಿದರೆ ನಾವು ಕೇಳೋದಿಲ್ಲ. ಅಕಸ್ಮಾತ್ವಾಗಿ ಇದಕ್ಕೂ ನಾವು ಇದು ಮಾಡ್ತಿದ್ರೆ ಸುಮಾರು ಈ ತಿಂಗಳಲ್ಲೇ ನಾವು ಒಂದು ಧರಣಿಯನ್ನು ಈ ಜಿಲ್ಲಾ ಅಧಿಕಾರಿಗಳ ಇದರಲ್ಲಿ ಅನಿರ್ದಿಷ್ಟ ಮುಷ್ಕರವನ್ನು ಈ ತಿಂಗಳಲ್ಲೇ ನಾವು ಒಂದು ಮಾಡಬೇಕು ಅಂತ ಒಂದು ನಿರ್ಧಾರ ನಮ್ಮ ಸಮಿತಿ ತಗೊಂತದೆ. ಇದು ನಮ್ಮ ಚಿತ್ರದುರ್ಗ ಒಂದೇ ಅಲ್ಲ, 31 ಜಿಲ್ಲೆಗಳಲ್ಲಿ ಕೂಡ ನಮ್ಮ ಕೇಂದ್ರ ಸಮಿತಿ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡುತ್ತೆ. ಸುಮಾರು ಇನ್ನು 8-10 ದಿನಗಳ ಆಚೆನೇ ನಾವು ಇಲ್ಲಿ ಧರಣಿ ಕೂತ್ಕೊಳ್ಳೋಂಥ ವ್ಯವಸ್ಥೆ ಇದೆ. ಅಲ್ಲಿಗೆ ಅದಕ್ಕೆ ದನ ಕುರಿ ಮತ್ತು ಎಲ್ಲ ಸಂಸಾರ ಸಮೇತವಾಗಿ ಇಲ್ಲಿ ಗುಡಿಸಲುಗಳನ್ನು ಹಾಕಿದ ಮುಖಾಂತರ ನಾವು ಧರಣಿಯನ್ನು ಕೂತ್ಕೊಬೇಕಾಗುತ್ತೆ. ಅದಕ್ಕೆ ಅರ್ಥ ನಮಗೆ ಕೊಡ್ತಕ್ಕಂಥ ವ್ಯವಸ್ಥೆ ಅತಿ ಶೀಘ್ರದಲ್ಲಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಾರ್ಯಾಲಯದ ಮುಂಭಾಗದಲ್ಲಿ ನಾವು ಧರಣಿಯನ್ನು ಕೂತ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಭಾರತ ದೇಶದಾದ್ಯಂತ ಇವತ್ತು ಕಾರ್ಮಿಕರು, ರೈತರು ಇವರೆಲ್ಲರೂ ಒಟ್ಟಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಏನು ಕೇಂದ್ರ ಸರ್ಕಾರ ಕೆಲವು ಮಸೂದೆಗಳನ್ನು ನಮಗೆ ರೈತರಿಗೆ ವಿರುದ್ಧವಾಗಿ, ಕಾರ್ಮಿಕರ ವಿರುದ್ಧವಾಗಿ ಆ ಮಸೂದೆಯನ್ನು ಮಂಡನೆ ಮಾಡಿದರೆ ಅದರ ವಿರುದ್ಧವಾಗಿ ನಾವು ಇವತ್ತು ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರಗಳು ನಾವು 2018-19ರಲ್ಲಿ ಬಗರ್ಹುಕುಂ ಸಾಗುವಳಿದಾರರ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ವಿ. ಆದರೆ ಕರ್ನಾಟಕ ಸರ್ಕಾರ ಇವತ್ತು ಕಂದಾಯ ಮಂತ್ರಿಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಅವ್ರ ನೇತೃತ್ವದಲ್ಲಿ ಅವರೇ ಅರ್ಜಿ ಕಾಲ್ ಮಾಡಿಸಿದ್ರು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಆ ಅರ್ಜಿನ ಇವತ್ತು ನಿಮಗೆ ಕೊಡಕ್ಕೆ ಬರಲ್ಲಪ್ಪ ಅಂತಾರೆ. ಅದೇ ಕಾರ್ಪೊರೇಟ್ ಕಂಪನಿಗಳಿಗೆ ಅವರು ಜಮೀನುಗಳು ಕೊಡ್ತಿದ್ದಾರೆ. ಉದಾಹರಣೆಗೆ ಇವತ್ತು ಈಚಗಡದಲ್ಲಿ ಏನು ಸೋಲಾರ್ ಕಂಪನಿ ಮಾಡ್ತಿದಾರೋ ಅದೆಲ್ಲ ಗೋಮಾಳ ಜಮೀನು. ಇವತ್ತು ಕಂಪನಿಗಳಿಗೆ ಕೊಡೋಕ್ಕೆ ಕಾನೂನಿದೆ, ಆದರೆ ಇಲ್ಲಿ ನಮ್ಮ ಬಡವರಿಗೆ ಜಮೀನು ಕೊಡೋಕ್ಕೆ ಯಾವುದೇ ಕಾನೂನಿಲ್ಲ. ಯಾಕಂದರೆ ಅವರಿಗೋಸ್ಕರ ಇವತ್ತು ಅಧಿಕಾರಿಗಳು ಅವ್ರ ಪರವಾಗಿ ಇದ್ದಾರೆ ಹೊರತು ಕಂಪನಿಗಳ ಪರವಾಗಿ ನಮ್ಮ ಪರವಾಗಿಲ್ಲ. ಇವತ್ತು ರಾಜ್ಯದಲ್ಲಿ ನಾವು ಕಡಬರು ಬೆಳೆ ಬೆಳೆದು ಇವತ್ತು ರೈತರಿಂದ ಎಲ್ಲ ಅಧಿಕಾರಿಗಳಿರ್ಬೋದು, ಯಾರಿಗೆ ಕೂಲಿ ಕಾರ್ಮಿಕರಿಗಿರ್ಬೋದು ನಾವು ಅನ್ನ ನೀಡ್ತಾ ಇದ್ದೀವಿ. ನಾವು ಇವತ್ತು ಬೆಳೆ ಬೆಳೀತಾ ಇದ್ದೀವಿ. ಅಂಥದ್ದು ನಮಗೇನು 1-2 ಎಕರೆ ಜಮೀನು ಕೊಟ್ಟರೆ ಸಾಕು ನಮಗೆ, ನಾವು ಜೀವನ ಮಾಡೋಕ್ಕೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಾವು ಹೆಂಡತಿ ಮಕ್ಕಳು ಜೀವನ ಮಾಡೋಕ್ಕೆ ಸುಖವಾಯಿತು. ನಾವೇನು ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ನಮಗೆ ಯಾವುದೂ ಆಸೆ ಇಲ್ಲ, ಜಮೀನೊಂದು ಕೊಟ್ಟರೆ ಸಾಕು ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಇದನ್ನು ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ಮಾಡ್ತೀವಿ. ಏನು 57 74,000 ಅರ್ಜಿಗಳಿದ್ವು ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ, ಅವನ್ನೆಲ್ಲ ತಹಸೀಲ್ದಾರ್ಗಳವರು ಅರ್ಜಿಗಳು ವಜಾ ಮಾಡಿದ್ವಿ ಅಂತ ಹೇಳ್ತಾರೆ. ಆ ಅರ್ಜಿ ಏನು ವಜಾ ಮಾಡಿದ್ರೆ ನೀವು ನಮ್ಮ ರೈತರಿಗೆ ನೋಟಿಸ್ ಕೊಡ್ರಿ. ನೀವು ಅರ್ಜಿ ಕೊಟ್ಟರೆ ನಾವು ನಿಮ್ಮ ಅರ್ಜಿಯನ್ನು ನೀವು ತಗೊಂಡ್ಬೇಕಾದ್ರೆ ಎಷ್ಟು ನೀವು ಅಪ್ಲೇಸ್ಮೆಂಟ್ ಕೊಟ್ಟಿದ್ರ ಅದೇ ಥರ ನಮಗೆ ಒಂದು ನೋಟಿಸ್ ಕೊಡ್ರಿ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರ ಹೋರಾಟಕ್ಕೆ ರೆಡಿ ಆಗ್ತೀವಿ. ಇಷ್ಟು ಹೇಳಿ ನಾವು ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ನಮ್ಮ ರಾಜ್ಯದಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಫಲಾನುಭವಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದು, ಈ ವಿಚಾರದಲ್ಲಿ ಸರ್ಕಾರಗಳು ಹಲವಾರು ಕಾನೂನು ತೊಡಕನ್ನು ತೋರಿಸುತ್ತಾ ಅವರಿಗೆ ಅವರ ಹಕ್ಕನ್ನು, ನಾಗರಿಕ ಹಕ್ಕನ್ನು ವಂಚನೆ ಮಾಡ್ತಾ ಬರ್ತಾ ಇದೆ. ಇಂಥ ವಂಚನೆಯನ್ನು ಇನ್ನು ಎಷ್ಟು ದಿನ ಸಹಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಮ್ಮ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಗಳು ಭೂಮಿ ಮತ್ತು ವಸತಿ ಹಕ್ಕನ್ನು ಕೊಡಲೇಬೇಕು ಅನ್ನೋ ನಿರ್ಧಾರವನ್ನು ದೃಢವಾಗಿ ತೆಗೆದುಕೊಂಡಿದ್ದಾವೆ. ಈ ನಿರ್ಧಾರಕ್ಕೆ ಹೊಳಲ್ಕೆರೆ ತಾಲೂಕಿನ ಎಲ್ಲ ಬಗರ್ಹುಕುಂ ಸಾಗುವಳಿದಾರರು ಭಾಳ ಜನರು ಇದ್ದು, ನಮ್ಮ ತಾಲೂಕು ಸಮಿತಿಯ ಫಲಾನುಭವಿಗಳು ಬೆಂಬಲಿಸ್ತಾರೆ.
ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟ ಸಮಿತಿಗಳು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ನಮ್ಮ ತಾಲೂಕಿನ ಬದ್ಧರಾಗಿ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಈಗಲಾದರೂ ಬಡವರಿಗೆ ಭೂಮಿಯನ್ನು ಕೊಡ್ತಕ್ಕಂಥ ಮನಸ್ಸನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಇದರ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.